ನಮಸ್ತೆ ಫ್ರೆಂಡ್ಸ್, ನಾನು ನಿನ್ನೆಯಷ್ಟೇ ಚಾರ್ಜ್ ಶೀಟ್ ಸಿನಿಮಾ ನೋಡ್ಕೊಂಡು ಬಂದೆ. ಸುಂದರ್ ರಾಜ್ ಅಂದರೆ ಹಿರಿಯ ನಟ ಸುಂದರ್ ರಾಜ್ ಸರ್ ಅವರ 250ನೇ ಚಿತ್ರ. ಸೊ ಈ ಸಿನಿಮಾ ಏನಕ್ಕೆ ನೋಡಬೇಕಂದ್ರೆ, ಒಂದು ಕೊಲೆ ಕೇಸ್ ಬಗ್ಗೆ ಈ ಸಿನಿಮಾವನ್ನು ಕರೆದಿದ್ದಾರೆ. ಈ ಒಂದು ಸಿನಿಮಾದಲ್ಲಿ ಹೀರೋ ಅಮರ್ ಒಂದು ವಿಭಿನ್ನ ರೀತಿಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಎಷ್ಟು ಸುಂದರವಾಗಿದ್ದಾರೋ ಅವರ ಪಾತ್ರ ಅಷ್ಟೇ ಭಯಂಕರವಾಗಿದೆ. ಅದು ನೀವು ಕ್ಲೈಮ್ಯಾಕ್ಸಲ್ಲಿ ನೋಡಬೇಕು. ಮತ್ತು ಕೆ ಉಮೇಶ್ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯ ಪಾತ್ರವನ್ನು ಹರ್ಷ ಅರ್ಜುನ್ ಅವರು ಮಾಡಿದ್ದಾರೆ. ಅವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಹರ್ಷ ಅರ್ಜುನ್ ಅವರ ಪಾತ್ರ ತುಂಬ ಮೈಂಡ್ ಬ್ಲೋಯಿಂಗ್ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ರಾಮಣ್ಣ ಅಂದರೆ ಸುಂದರ್ ರಾಜ್ ಅವರ ಅದ್ಭುತ ಅಭಿನಯ. ರಾಮಣ್ಣ ಆಗಿ ಈ ಚಿತ್ರದಲ್ಲಿ ಅಭಿನಯವನ್ನು ಮಾಡಿದ್ದಾರೆ. 250ನೇ ಚಿತ್ರ, ಇವರ ವೃತ್ತಿ ಜೀವನದ 250ನೇ ಸಿನಿಮಾ. ಸೊ ಚಾರ್ಜ್ ಶೀಟ್ ಸಿನಿಮಾ ಎಲ್ಲೂ ಬೇಜಾರಾಗಲ್ಲ. ಒಂದು ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಮೂವಿ ಅಂತಲೇ ಹೇಳ್ಬೋದು. ಮತ್ತು ಈ ಚಿತ್ರದಲ್ಲಿ ಪೊಲೀಸ್ ಪಾತ್ರಧಾರಿಯಾಗಿ ಶಂಕರ್ ಅವರು, ರೂಪೇಶ್ ಅವರು, ಶರಣ ಅವರು ಆ್ಯಕ್ಟ್ ಮಾಡಿದ್ದಾರೆ. ಅದರ ಜೊತೆಗೆ ಸೌಮ್ಯ ಅವರ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ. ಒಟ್ಟಾರೆಯಾಗಿ ಕೆ ಉಮೇಶ್ ಅವರ ಒಂದು ಕಥೆಯುಳ್ಳಂತಹ ನಿಜವಾದ ಘಟನೆಗಳಿಂದ ಆಧಾರಿತ ಒಂದು ಸಿನಿಮಾ ಅಂತಲೇ ಹೇಳ್ಬೋದು. ಹೀರೋ ಅಮರ್ ಅವರು ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾರೆ. ಆದರೆ ಅವರು ಮಾಡಿದಂಥ ಪಾತ್ರ, ಅವರ ಒಳಗಿರುವಂಥ ಭಯಂಕರ ರೂಪವನ್ನು ನಾವು ಈ ಸಿನಿಮಾದಲ್ಲಿ ನೋಡ್ಬೋದು. ಹಾಗಾಗಿ ಇನ್ನೂ ಯಾರು ಚಾರ್ಜ್ ಶೀಟ್ ಸಿನಿಮಾವನ್ನು ನೋಡಿಲ್ಲ, ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಕನ್ನಡ ಚಿತ್ರವನ್ನು ನೋಡಿ ಸಪೋರ್ಟ್ ಮಾಡಿ, ಬೆಳೆಸಿ ಅಂತ ಕೇಳ್ಕೊತೀನಿ. ಹೊಸಬರ ಪ್ರಯತ್ನ ಆದರೂ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಮೂವಿನ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಹಾಗಾಗಿ ದಯವಿಟ್ಟು ಈ ಸಿನಿಮಾವನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.